ನಮಸ್ಕಾರ. 2026ನೇ ಇಸ್ವಿ ಏನೆಲ್ಲ ವಿಶೇಷಗಳನ್ನ ಹೊತ್ತು ತರಲಿದೆ ಅಂತ ತಿಳ್ಕೊಳ್ಳಕ್ಕೆ ಎಲ್ಲರಿಗೂ ಕುತೂಹಲ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಜನ್ಮ ಸಂಖ್ಯೆ 3 ಆಗಿದ್ರೆ ಈ ವರ್ಷ ನಿಮಗಾಗಿನೇ ಇದೆ. ಬನ್ನಿ, ಸಂಖ್ಯಾಶಾಸ್ತ್ರದ ಈ ರೋಚಕ ಜಗತ್ತಿನಲ್ಲಿ 2026 ನಿಮಗಾಗಿ ಏನು ಕಾದಿಟ್ಟಿದೆ ಅಂತ ನೋಡೋಣ. ಈಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ಪ್ರಶ್ನೆಗೆ ನಿಮ್ಮ ಉತ್ತರ ಹೌದು ಅಂತಾದ್ರೆ ಈ ಇಡೀ ವಿಶ್ಲೇಷಣೆ ನಿಮ್ಮಾಗಿಯೇ ಸಿದ್ಧಪಡಿಸಿದ್ದು. ಈ ವರ್ಷ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ತರಬಹುದು ಅಂತ ತಿಳಿಯೋಕೆ ರೆಡಿಯಾಗಿ. ನಮ್ಮ ಈ ಪಯಣದ ದಾರಿ ಹೀಗಿದೆ. ಮೊದಲು ಸಂಖ್ಯೆ 3 ಅಂದ್ರೆ ಏನು, ಅದರ ಅಸಲಿ ಸ್ವರೂಪ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ 2026 ವರ್ಷ ಯಾಕೆ ವಿಶೇಷ ಅಂತ ನೋಡಿ ನಿಮಗಾಗಿರುವ ಭವಿಷ್ಯವಾಣಿಯನ್ನ ತಿಳಿಯೋಣ. ಕೊನೆಯಲ್ಲಿ ಯಶಸ್ಸಿನ ಸೂತ್ರಗಳ ಜೊತೆಗೆ ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನ ಹೇಗೆ ಬಳಸ್ಕೊಂಡದು ಅಂತ ಚರ್ಚಿಸೋಣ. ಸರಿ, ಹಾಗಾದ್ರೆ ಮೊದಲನೇ ಭಾಗಕ್ಕೆ ಹೋಗೋಣ. ಸಂಖ್ಯೆ 3ರ ಮೂಲತತ್ವ ಏನು? ಸಂಖ್ಯಾಶಾಸ್ತ್ರದಲ್ಲಿ ಈ ಸಂಖ್ಯೆಯನ್ನ ಆಳೋದು ದೇವತೆಗಳ ಗುರು ಅಂತಾನೆ ಪ್ರಸಿದ್ಧವಾದ ಬೃಹಸ್ಪತಿ ಗ್ರಹ. ಹಾಗಾಗಿಯೇ ಇದು ಜ್ಞಾನ, ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶನದ ಸಂಕೇತವಾಗಿದೆ. ನೋಡಿ, 3, 12, 21 ಅಥವಾ 30 ಈ ಯಾವ ತಾರೀಕಿನಂದು ಹುಟ್ಟಿದ್ರೂ ನಿಮ್ಮ ಮೂಲ ಸಂಖ್ಯೆ 3ನೇ. ಆದರೆ ವ್ಯಕ್ತಿತ್ವದಲ್ಲಿ ಸಣ್ಣ ಸಣ್ಣ ವ್ಯತ್ಯಾಸಗಳಿರ್ತವೆ. 3ನೇ ತಾರೀಕಿನವರ ಮೇಲೆ ಬೃಹಸ್ಪತಿಯ ನೇರ ಪ್ರಭಾವ ಇದ್ರೆ 12ನೇ ತಾರೀಕಿನವರಲ್ಲಿ ಸೂರ್ಯ ಮತ್ತು ಚಂದ್ರನ ಪ್ರಭಾವದಿಂದ ಕಲಾತ್ಮಕತೆ, ಸಹಾನುಭೂತಿ ಹೆಚ್ಚಿರುತ್ತೆ. ಅದೇ ರೀತಿ 21 ಮತ್ತು 30ನೇ ತಾರೀಕಿನಂದು ಜನಿಸಿದವರ ಗುಣಲಕ್ಷಣಗಳು ಕೂಡ ವಿಭಿನ್ನವಾಗಿರ್ತವೆ. ಸರಿ, ಈಗ ಸಂಖ್ಯೆ 3ರ ಬಗ್ಗೆ ಗೊತ್ತಾಯಿತು. ಹಾಗಿದ್ರೆ 2026ನೇ ಇಸ್ವಿ ಯಾಕಿಷ್ಟೊಂದು ವಿಶೇಷ? ಬನ್ನಿ, ಆ ವರ್ಷದ ಶಕ್ತಿಯನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. 2026 ವರ್ಷದ ಸಂಖ್ಯೆಯನ್ನ ಕಂಡುಹಿಡಿಯೋದು ತುಂಬಾನೇ ಸುಲಭ. ನೋಡಿ, 2, 0, 2 ಮತ್ತು 6 ಕೂಡಿದ್ರೆ ಬರೋದು 10. ಇದನ್ನ ಮತ್ತಷ್ಟು ಸರಳ ಮಾಡಿದಾಗ ಅಂದ್ರೆ 1ಕ್ಕೆ 0 ಕೂಡಿದಾಗ ಸಿಗೋದೆ 1. ಸೊ 2026 ವರ್ಷದ ಸಂಖ್ಯೆ 1. ಹಾಗಾದ್ರೆ ಈ ವರ್ಷದ ಸಂಖ್ಯೆ 1ರ ಅರ್ಥ ಏನು? ಇದು ಸೂರ್ಯನಿಗೆ ಸಂಬಂಧಪಟ್ಟ ಸಂಖ್ಯೆ. ಅಂದ್ರೆ ರಾಜತ್ವ, ಅಧಿಕಾರ, ಹೊಸ ಆರಂಭಗಳು ಮತ್ತು ಪ್ರಖರವಾದ ಆತ್ಮವಿಶ್ವಾಸವನ್ನ ಇದು ಸೂಚಿಸುತ್ತೆ. ಇದೊಂದು ರೀತಿ ಜೀವನದಲ್ಲಿ ಒಂದು ಫ್ರೆಶ್ ಸ್ಟಾರ್ಟ್, ಒಂದು ರೀಸ್ಟಾರ್ಟ್ ಬಟನ್ ಒತ್ತಿದ ಹಾಗೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ 1 ಮತ್ತು ಸಂಖ್ಯೆ 3 ಪರಸ್ಪರ ಅತ್ಯುತ್ತಮ ಸ್ನೇಹಿತರು. ಈಗ ನೋಡಿ, ನಿಮ್ಮ ಜನ್ಮ ಸಂಖ್ಯೆ 3 ಅಂದ್ರೆ ಗುರುವಿನ ಜ್ಞಾನ ಮತ್ತು ವರ್ಷದ ಸಂಖ್ಯೆ 1 ಅಂದ್ರೆ ಸೂರ್ಯನ ರಾಜಶಕ್ತಿ. ಈ ಎರಡೂ ಸೇರಿದಾಗ ಒಂದು ಅದ್ಭುತವಾದ, ಶಕ್ತಿಯುತವಾದ ಮೈತ್ರಿ ಏರ್ಪಡುತ್ತೆ. ಇದು ಸಮಾಜದಲ್ಲಿ ಗೌರವ ಮತ್ತು ದೊಡ್ಡ ಮಟ್ಟದ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತೆ. ಸರಿ, ಇನ್ನು ಎಲ್ಲಕ್ಕಿಂತ ಮುಖ್ಯವಾದ ಭಾಗಕ್ಕೆ ಬಂದ್ವಿ. 2026 ನಿಮ್ಮ ಜೀವನದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಂದ್ರೆ ವೃತ್ತಿ, ಸಂಬಂಧಗಳು ಹೀಗೆ ಏನೆಲ್ಲ ತರಲಿದೆ ಅಂತ ವಿವರವಾಗಿ ನೋಡೋಣ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ 2026 ಒಂದು ಡೈನಾಮಿಕ್ ವರ್ಷ. ಅನಿರೀಕ್ಷಿತ ತಿರುವುಗಳು, ಆಕಸ್ಮಿಕವಾದ ಆಶ್ಚರ್ಯಗಳು, ಜೊತೆಗೆ ದೊಡ್ಡ ದೊಡ್ಡ ಅವಕಾಶಗಳು ಕೂಡ ನಿಮ್ಮನ್ನ ಹುಡ್ಕೊಂಡು ಬರಲಿವೆ. ಅದರಲ್ಲೂ ಮದುವೆ, ಶಿಕ್ಷಣದಂತಹ ವಿಚಾರಗಳಲ್ಲಿ ಅನಿರೀಕ್ಷಿತವಾದ ಬೆಳವಣಿಗೆಗಳನ್ನು ನಿರೀಕ್ಷಿಸಬಹುದು. ಈ ವರ್ಷವನ್ನ ನಾವು ಸ್ಪಷ್ಟವಾಗಿ 2 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲಾರ್ಧ ಅಂದ್ರೆ ಜಾನ್ವರಿಯಿಂದ ಜೂನ್ ತನಕ ಅಡಿಪಾಯ ಹಾಕುವ ಸಮಯ. ಇಲ್ಲಿ ಎಷ್ಟು ಸಮರ್ಪಣೆಯಿಂದ ಕಷ್ಟಪಟ್ಟು ಕೆಲಸ ಮಾಡ್ತಿರೋ. ವರ್ಷದ ಉತ್ತರಾರ್ಧದಲ್ಲಿ ಅಂದ್ರೆ ಜುಲೈಯಿಂದ ಡಿಸೆಂಬರ್ವರೆಗೆ ಅದರ ಅದ್ಭುತವಾದ ಫಲಿತಾಂಶ ಸಿಗುತ್ತೆ. ಇನ್ನು ವೃತ್ತಿಜೀವನದ ವಿಚಾರಕ್ಕೆ ಬಂದ್ರೆ ಸಂಖ್ಯೆ 3ರ ಜನರಿಗೆ ನಾಯಕತ್ವ, ಮ್ಯಾನೇಜ್ಮೆಂಟ್, ಶಿಕ್ಷಣ, ಕನ್ಸಲ್ಟಿಂಗ್, ಸರ್ಕಾರಿ ಕೆಲಸ, ಸಂಶೋಧನೆ, ಫೈನಾನ್ಸ್ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಮಿಂಚೋಕೆ ಒಳ್ಳೆ ಅವಕಾಶಗಳಿವೆ. ವಿಶೇಷವಾಗಿ ಮಹಿಳೆಯರಿಗೆ ಬೋಧನೆ, ಬರವಣಿಗೆ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನದಂತಹ ಕ್ಷೇತ್ರಗಳು ತುಂಬಾ ಲಾಭದಾಯಕವಾಗಿರಲಿವೆ. ವೃತ್ತಿಜೀವನದಲ್ಲಿ ಒಂದು ಬಹಳ ಮುಖ್ಯವಾದ ಎಚ್ಚರಿಕೆ ಇದೆ, ಗಮನವಿಟ್ಟು ಕೇಳಿ. ಒಂದು ವೇಳೆ ಕೆಲಸ ಬದಲಾಯಿಸುವಂತಹ ದೊಡ್ಡ ನಿರ್ಧಾರ ಮಾಡ್ತಾ ಇದ್ರೆ, ಸೇರಬೇಕು ಅಂದುಕೊಂಡಿರುವ ಹೊಸ ಕಂಪನಿಯ ಸ್ಥಿರತೆ ಬಗ್ಗೆ ಸರಿಯಾಗಿ ರಿಸರ್ಚ್ ಮಾಡಿ. ಯಾಕಂದ್ರೆ ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಮುನ್ನೆ ಸಮಸ್ಯೆಗೆ ಕಾರಣವಾಗಬಹುದು. ಇಲ್ಲಿಯವರೆಗೆ ಏನೆಲ್ಲ ಆಗ್ಬಹುದು ಅಂತ ನೋಡಿದ್ವಿ. ಈಗ ಬರೋ ಅವಕಾಶಗಳನ್ನ ಸರಿಯಾಗಿ ಬಳಸಿಕೊಂಡು ಯಶಸ್ಸನ್ನ ನಮ್ಮದಾಗಿಸ್ಕೊಳ್ಳೋದು ಹೇಗೆ? ಅದಕ್ಕಾಗಿ ಬೇಕಾದ ಒಂದು ಟೂಲ್ ಕಿಟ್ ಇಲ್ಲಿದೆ. ಈ ವರ್ಷದ ಪಾಸಿಟಿವ್ ಎನರ್ಜಿಯನ್ನ ನಿಮ್ಮ ಕಡೆಗೆ ಸೆಳೆದುಕೊಳ್ಳಲು ಹಳದಿ, ತಿಳಿ ಕಿತ್ತಳೆ ಮತ್ತು ನೇರಳೆ ಬಣ್ಣಗಳನ್ನು ಹೆಚ್ಚಾಗಿ ಬಳಸಿ. ಅದೇ ರೀತಿ 1, 3 ಮತ್ತು 6 ಸಂಖ್ಯೆಗಳು ಹಾಗೂ ಈಶಾನ್ಯ ದಿಕ್ಕು ನಿಮಗೆ ವಿಶೇಷವಾಗಿ ಅನುಕೂಲಕರವಾಗಿರುತ್ತೆ. ಈ ವರ್ಷದ ಯಶಸ್ಸಿನ ಮೂಲಮಂತ್ರ ಅಂದೇ ಅದು ಏಕಾಗ್ರತೆ. ಒಂದೇ ಸಲಕ್ಕೆ 10 ಕೆಲಸಗಳನ್ನ ಮಾಡಲು ಹೋಗಿ ಗೊಂದಲ ಮಾಡ್ಕೊಳ್ಬೇಡಿ. ಬದಲಾಗಿ ಒಂದು ಸಮಯದಲ್ಲಿ ಒಂದೇ ಕೆಲಸದ ಮೇಲೆ ಪೂರ್ತಿ ಗಮನ ಹರಿಸಿ. ಹೀಗೆ ಮಾಡೋದ್ರಿಂದ
ಶಕ್ತಿಯು ವ್ಯರ್ಥವಾಗೋದಿಲ್ಲ ಮತ್ತು ಯಶಸ್ಸು ಖಂಡಿತ ಸಿಗುತ್ತೆ. ಇನ್ನು ಜೀವನದಲ್ಲೇ ಬರಬಹುದಾದ ಅಡೆತಡೆಗಳನ್ನ ನಿವಾರಿಸಿ ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚಿಸಿಕೊಳ್ಳಕ್ಕೆ ಇಲ್ಲಿ 4 ಸರಳ ಪರಿಹಾರಗಳಿವೆ. ಬೀದಿ ಪ್ರಾಣಿಗಳಿಗೆ ಆಹಾರ ನೀಡುವುದು, ಒಂದು ದೈನಂದಿನ ಶಿಸ್ತನ್ನು ಪಾಲಿಸುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಇವು ತುಂಬಾ ಸಹಾಯ ಮಾಡ್ತವೆ. ಈಗ ನಾವು ನಮ್ಮ ಈ ವಿಶ್ಲೇಷಣೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಈ ವರ್ಷದ ಸಂಪೂರ್ಣ ಸಾಮರ್ಥ್ಯವನ್ನ ಒಂದುಗೂಡಿಸಿ ಒಂದು ಸ್ಫೂರ್ತಿದಾಯಕವಾದ ಯೋಜನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಒಂದು ವಿಷಯ ನೆನಪಿನಲ್ಲಿಡಿ, 2026 ಅನ್ನೋದು ಕೇವಲ ಒಂದು ಕ್ಯಾಲೆಂಡರ್ ವರ್ಷವಲ್ಲ. ಇದು ದೊಡ್ಡ ಕನಸುಗಳನ್ನ ಕಾಣೋಕೆ, ದೊಡ್ಡ ಯೋಜನೆಗಳನ್ನ ರೂಪಿಸೋಕೆ ಮತ್ತು ಜೀವನವನ್ನೇ ಒಂದು ಹೊಸ ದೃಷ್ಟಿಕೋನದಿಂದ ನೋಡೋಕೆ ಸಿಕ್ಕಿರುವ ಒಂದು ಅದ್ಭುತ ಅವಕಾಶ. 2026 ರಾಜಶಕ್ತಿಯ ಜೊತೆ ಗಾಢವಾದ ಜ್ಞಾನವನ್ನು ಒಂದುಗೂಡಿಸುತ್ತಿದೆ. ಅಂದ್ರೆ ಅಧಿಕಾರ ಮತ್ತು ಬುದ್ಧಿವಂತಿಕೆ ಎರಡೂ ಒಟ್ಟಿಗೆ ಸಿಗುತ್ತಿದೆ. ಈಗ ಪ್ರಶ್ನೆ ಇರೋದು, ಈ ಅಪರೂಪದ ಸಂಯೋಜನೆಯನ್ನ ಬಳಸಿ ಮುಂದಿನ ಪೀಳಿಗೆ ನೆನ್ಪಿಟ್ಕೊಳ್ಳುವಂತಹ ಒಂದು ಪರಂಪರೆಯನ್ನ ನಿರ್ಮಿಸಲು ಇದನ್ನು ಹೇಗೆ ಬಳಸಿಕೊಳ್ಳಬಹುದು ಯೋಚಿಸಿ.